ರಾಜ್ಯದಲ್ಲಿ ಹುಡುಕಿದಷ್ಟು ಚಿನ್ನಾಭರಣ, ಕೆದಕಿದಷ್ಟು ಕುರುಡು ಕಾಂಚಾಣ ಸಿಗ್ತಾನೆ ಇದೆ. ಲೋಕ ಅಖಾಡದಲ್ಲಿ ಹಣ ಚಿನ್ನದ ಹೊಳೆಯೋ ಹೊಳೆ. ಇವತ್ತು ಕೂಡ ರಾಜ್ಯದಲ್ಲಿ ಅಧಿಕಾರಿಗಳು ತಪಾಸಣೆ ನಡೆಸಿದಾಗ ಏನೆಲ್ಲ ಸಿಕ್ತು ನೋಡಿ. ಲೋಕಿಕೆರೆ, ದಾವಣಗೆರೆ 12 ಕೋಟಿಯ ಚಿನ್ನಾಭರಣ ಸೀಸ್. ಎಸ್, ಒಂದು ಕಡೆ ಲೋಕಸಭೆ ಅಖಾಡ ರಂಗೇರುತ್ತಿದೆ, ಮತ್ತೊಂದು ಕಡೆ ಹಣ ಚಿನ್ನಾಭರಣ ರಾಶಿ ರಾಶಿ ಸಿಗ್ತಿವೆ. ದಾವಣಗೆರೆಯ ಲೋಕಿಕೆರೆ ಬಳಿ 12.50 ಕೋಟಿಯ ಚಿನ್ನಾಭರಣವನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ದಾಖಲೆ ಇಲ್ಲದೆ ಚಿನ್ನದ ಅಂಗಡಿಗೆ ಆಭರಣ ಸಾಗಿಸಲಾಗ್ತಿತ್ತು. ಈ ಸಮಯದಲ್ಲಿ ಚುನಾವಣಾ ಅಧಿಕಾರಿ ಲೋಕೇಶ್ ನೇತೃತ್ವದ ತಂಡ ತಪಾಸಣೆ ನಡೆಸಿತು. ಆಗ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಚಿನ್ನ, ಡೈಮಂಡ್ ಸೀಸ್ ಮಾಡಿದ್ದಾರೆ. ಹೆಜ್ಜಾಲ ಟೋಲ್, ರಾಮನಗರ 10 ಕೋಟಿ ಮೌಲ್ಯದ ಚಿನ್ನ ವಶ. ಇನ್ನು ರಾಮನಗರದ ಬೆಂಗಳೂರು ಮೈಸೂರು ಹೆದ್ದಾರಿ ಹೆಜ್ಜಾಲ ಟೋಲ್ ಬಳಿ ತಪಾಸಣೆ ನಡೆಸಲಾಯಿತು. ಆಗ ಖಾಸಗಿ ಕಂಪನಿಗೆ ಸೇರಿದ 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿ ಮಾಡಲಾಗಿದೆ. ತುಮಕೂರು 70 ಲಕ್ಷ ರೂಪಾಯಿ ಕುಕ್ಕರ್, ಸೀರೆ, ಮದ್ಯ ಜಪ್ತಿ. ತುಮಕೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 70 ಲಕ್ಷ ಹಣ ಜಪ್ತಿ ಮಾಡಿದ್ದಾರೆ. ಹಣ ಮಾತ್ರವಲ್ಲದೆ 702 ಲೀಟರ್ ಮದ್ಯ, ಸೀರೆ, ಕುಕ್ಕರ್ ಜಪ್ತಿ ಮಾಡಿದ್ದಾರೆ. ಸೊ ಸಿನ್ಸ್ ದೆನ್ ಅವಾಗಿಂದ ನಮಗೆ ಆಲ್ಮೋಸ್ಟ್ ಈಗವರೆಗೆ ಟೋಟಲ್ 68,31,000 ಸೀಸ್ ಆಗಿದೆ. ಅದ್ರ ಜೊತೆ ಇವತ್ತು 1.5 ಲಕ್ಷ ಸೀಸ್ ಆಗಿ ಟೋಟಲ್ 70 ಲಕ್ಷ ಸೀಸ್ ಆಗಿದೆ. ಒಟ್ನಲ್ಲಿ ಲೋಕಸಭೆ ಚುನಾವಣೆಯ ಹಿನ್ನೆಲೆ ಚುನಾವಣಾ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ದಾಖಲೆ ಇಲ್ಲದೆ ಸಾಗಿಸುತ್ತಿರೋ ಕೋಟಿ ಕೋಟಿ ನೋಟು, ರಾಶಿ ರಾಶಿ ಚಿನ್ನ ಸೀಸ್ ಮಾಡ್ತಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.